ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. MCQಗಳ ಮೂಲಕ ಕರೆಂಟ್ ಅಫೇರ್ಸ್ ಕಲಿಯುವಂಥ ಈ ಸೀರೀಸ್ಗೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ಕಲಿತಾ ಬಂದಿದ್ದೀವಿ. ಈ ಒಂದು ಸೀರೀಸಲ್ಲಿ ನಾವು 7th, 8th ಮತ್ತು 10th ಜನವರಿ ಏನು ಸುದ್ದಿನಲ್ಲಿದ್ವಲ್ಲ ಆ ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತೇನಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ದು ನಾವು ಚೂಸ್ ಮಾಡಿದ್ದೀವಿ ಅಂತಂದರೆ ಬಾಲ ವಿವಾಹ ಮುಕ್ತ ಭಾರತ್ ಕ್ಯಾಂಪೇನ್. ಅಂದರೆ ಇಂಡಿಯಾದಲ್ಲಿ ಈ ಬಾಲ್ಯ ವಿವಾಹ ಏನಾಗುತ್ತಲ್ಲ ಅದನ್ನ ತಡಿಬೇಕು ಅಂತ ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ. ಯಾರು, ಅದ್ರ ವಿಶೇಷತೆ ಏನು ಅದನ್ನು ನೋಡ್ತಾ ಹೋಗೋಣ. ಮತ್ತು ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಂಡಿಯಾ ಇನ್ನೊಂದು ದೇಶದ ಜೊತೆ ಯಾವುದಾದ್ರು ಭೂತಾನ್ ಜೊತೆ ಸೇರಿ ಒಂದು ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಯಾವ ಒಂದು ರಿವರ್ ಮೇಲೆ ಅದ್ರ ಉದ್ದೇಶ ಏನು ಇದು ನೋಡ್ತಾ ಹೋಗೋಣ. ನಂತರ ಸೆನ್ಸಸ್ 10 ವರ್ಷಕ್ಕೊಂದ್ಸಲ ಕಂಡಕ್ಟ್ ಮಾಡುವಂಥ ಸೆನ್ಸಸ್ ಕೆಲವೊಂದು ಕಾರಣಗಳಿಂದ ಈಗ ಡಿಲೇ ಆಗ್ತಾ ಬಂದಿದೆ. 2027 ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾರು ಕಂಡಕ್ಟ್ ಮಾಡ್ತಾರೆ, ಇದ್ರ ವಿಶೇಷತೆ ಏನು, ಈ ವರ್ಷದ ವಿಶೇಷತೆ ಏನು, ಇದನ್ನೆಲ್ಲ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು UIDAI ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಏನು ಮಾಡಿದೆ ಅಂತಂದರೆ ಒಂದು ಮಾಸ್ಕಾಟ್ನ ಲಾಂಚ್ ಮಾಡಿದೆ. ಅದರ ಹೆಸರು ಬಂದು ಉದಯ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಒಂದು ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ನಾವು ಓದಿರ್ತೀವಿ. ಈಗ ಏನಂತಂದರೆ ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಲಾಂಚ್ ಮಾಡಿರುವಂಥದ್ದು ಯಾರು, ಕರ್ನಾಟಕದಲ್ಲಿ, ಅದರಲ್ಲೂ IIT ಧಾರವಾಡ ಅವರನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರದಲ್ಲಿ ಅಕ್ಕಾಪಡೆ ಸುದ್ದಿನಲ್ಲಿತ್ತು. ಅಕ್ಕಾಪಡೆ ವರ್ಷ ಪೂರ್ತಿ ಸುದ್ದಿನಲ್ಲಿದೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ ಫುಲ್ಲಿ ಪೇಪರ್ಲೆಸ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಈಗ ಪೂರ್ತಿ ಪೇಪರ್ಲೆಸ್ ಆಗ್ತಾ ಹೋಗಿದೆ. ಅಂದರೆ ಕಂಪ್ಲೀಟ್ ಡಿಜಿಟಲ್ ವರ್ಷನ್ ಆ ಒಂದು ಜುಡಿಷಿಯರಿ ಸಿಸ್ಟಮ್ ಬಂದಿದೆ. ಎಲ್ಲಿ ಅದನ್ನು ನೋಡ್ತಾ ಹೋಗೋಣ. ಎಲ್ಲಿ, ಕಲ್ಪೆಟ್ ಕೇರಳದಲ್ಲಿ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಒಂದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂತ ಎಸ್ಟಾಬ್ಲಿಷ್ ಮಾಡಿದೆ SBI. ಅಂದರೆ ಯೂಶಲಿ ನಾವು ಬೇರೆ ವಿಚಾರಗಳನ್ನು ನೋಡ್ತೀವಿ. ಬ್ಯಾಂಕಲ್ಲಿ ಫಾರ್ ದ ಫಸ್ಟ್ ಟೈಮ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಒಂದು ಬ್ಯಾಂಕ್ ತಂದಿರುವಂಥದ್ದು. ಸೊ ಅದು ಬೆಂಗಳೂರಲ್ಲಿ ಲಾಂಚ್ ಆಗಿರುವಂಥದ್ದು ಇನ್ನೂ ವಿಶೇಷ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಟಾಪಿಕ್ ನೋಡೋದಾದ್ರೆ, ಗವರ್ಮೆಂಟ್ ಏಮ್ಸ್ ಟು ಮೇಕ್ ಇಂಡಿಯಾ ಚೈಲ್ಡ್ ಮ್ಯಾರೇಜ್ ಫ್ರೀ ಬೈ 2030. ಅದಕ್ಕೆ ಅಂತಾನೆ ಇವಾಗ ಏನಂತಂದ್ರೆ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ, ಅದೊಂದು ಕ್ಯಾಂಪೇನ್ ಲಾಂಚ್ ಮಾಡಿದೆ. ಆಕ್ಚುಲಿ ಇದನ್ನ ಲಾಂಚ್ ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಲಾಂಚ್ ಮಾಡಿರುವಂಥ ಕ್ಯಾಂಪೇನ್. ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಟ್ಲೀಸ್ಟ್ ಬೈ 2026 ಅಂದ್ರೆ ಈ ವರ್ಷದ ಕೊನೆಯಷ್ಟೊತ್ತಿಗೆ ಒಂದು 10% ಆದ್ರೂ, ಎಷ್ಟು, ಒಂದು 10% ಆದ್ರೂ ಈ ಚೈಲ್ಡ್ ಮ್ಯಾರೇಜ್ ಏನು ನಡೀತಾ ಇದೆಯಲ್ಲ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮಿನಿಸ್ಟ್ರಿ ಲಾಂಚ್ ಮಾಡಿರುವಂಥ ಕ್ಯಾಂಪೇನ್ ಆಗಿರುತ್ತೆ. ಅಷ್ಟೇ ಅಲ್ಲ, ಈಗ ಏನು ಕಂಪ್ಲೀಟ್ ಆಗಿ ಚೈಲ್ಡ್ ಮ್ಯಾರೇಜ್ ಏನು ನಡೀತಿದೆಯಲ್ಲ ಅದ್ರ ಪೂರ್ತಿ ಎಂಡ್ ಆಗ್ಬಿಡ್ಬೇಕು ಎಷ್ಟರೊಳಗಡೆ, ಬೈ 2030 ಅಂತೇಳಿ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಅಪ್ಡೇಟ್ ನಾವು ತಿಳ್ಕೊಬೇಕು ಅಂತಂದ್ರೆ, ಬಲೋದ್ ನೆನ್ಪಿಟ್ಕೋಬೇಕಾಗುತ್ತೆ. ಬಲೋದ್ ಡಿಸ್ಟಿಕ್ ಎಲ್ಲಿ, ಛತ್ತೀಸ್ಗಢ ಇರುವಂಥದ್ದು. ಛತ್ತೀಸ್ಗಢಲ್ಲಿ ಲೊಕೇಟ್ ಆಗಿರುವಂತಹ ಬಲೋದ್ ಡಿಸ್ಟಿಕ್ ಏನಿದೆಯಲ್ಲ ಅದನ್ನ ಈಗ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಚೈಲ್ಡ್ ಮ್ಯಾರೇಜ್ ಫ್ರೀ ಡಿಸ್ಟಿಕ್ ಅಂತೇಳಿ ಅನೌನ್ಸ್ ಮಾಡಿದೆ. ಅಂದ್ರೆ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯ ಬಾಲ್ಯ ವಿವಾಹಗಳಲ್ಲಿ ನೋಟಿಸ್ ಮಾಡಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಗೆ ಕೇಳ್ಬೋದು ಬಲೋದ್ ಡಿಸ್ಟಿಕ್ ಇಷ್ಟಿಗೆ ಸುದ್ದಿನಲ್ಲಿತ್ತು ಏನಕ್ಕೆ ಅಂತ ಕೇಳ್ಬೋದು, ಅಥವಾ ಚೈಲ್ಡ್ ಮ್ಯಾರೇಜ್ ಫ್ರೀ ಅಂತ ಅನೌನ್ಸ್ ಮಾಡಿದಂಥ ಡಿಸ್ಟಿಕ್ ಯಾವುದು ಅಂತಂದ್ರೆ ಕೇಳ್ಬೋದು. ಬಲೋದ್ ಡಿಸ್ಟಿಕ್ ಆಫ್ ಛತ್ತೀಸ್ಗಢ ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ ಇದ್ರ ಬಗ್ಗೆ. ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ನವೆಂಬರ್ 2024ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಪ್ರಾರಂಭಿಸಿತು. ಹೌದು, ಇದನ್ನು ಹೇಳಿದ್ದೆ. 2030 ವೇಳೆಗೆ ಭಾರತದಲ್ಲಿ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಇದರ ಗುರಿಯಾಗಿದೆ, ಈ ಅಭಿಯಾನದ ಗುರಿಯಾಗಿದೆ. ಕರೆಕ್ಟ್, ಇದು ಸರಿಯಾಗಿದೆ. ಛತ್ತೀಸ್ಗಢದ ಬಲೋದ್ ಡಿಸ್ಟಿಕ್ ಜಿಲ್ಲೆಯನ್ನು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಘೋಷಿಸಲಾಗಿದೆ. ಸೊ ಈ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಆನ್ಸರ್ ಬಂದು 1, 2, 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, UIDAI ಲಾಂಚಸ್ ಮಾಸ್ಕಾಟ್ ಉದಯ್ ಅಂತ ಹೇಳ್ಬಿಟ್ಟು ಒಂದು ಮಾಸ್ಕಾಟ್ ಈ ಥರದೊಂದು ಚಿಹ್ನೆಯನ್ನು ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಒಂದು ಕಮ್ಯುನಿಕೇಶನ್ ಪರ್ಪಸ್ಗೆ. ನೆಕ್ಸ್ಟ್ ಏನಾದರೂ ನಾವು ಯಾವುದಾದ್ರೂ ಅವೇರ್ನೆಸ್ ಮೂಡಿಸಬೇಕು ಆಧಾರ್ ಬಗ್ಗೆ, ಈ ಥರದ್ದು ನೀಡಿತ್ತು ಅಂತಂದಾಗ ಒಂದು ಲೋಗೋ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಲೋಗೋನ ಅಥವಾ ಮಾಸ್ಕಾಟ್ನ ಲಾಂಚ್ ಮಾಡಿರುವಂಥದ್ದು. ಯಾರು ಲಾಂಚ್ ಮಾಡಿರೋ ಅಂತಂದ್ರೆ UIDAI ಅಥವಾ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಸೊ ನಮಗೆ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅಂತಂದ್ರೆ ಈ ಲೋಗೋ ಬಗ್ಗೆ ಕೇಳಲ್ಲ, ಅಥವಾ ಇದನ್ನ ಕೇಳ್ಬಿಟ್ಟು ಯಾರು ಅಂತಾನೂ ಕೇಳಲ್ಲ, ಗೊತ್ತಾಗ್ಬಿಡುತ್ತೆ ನಿಮಗೆ ಕ್ವಶನ್ ಯಾವ ಥರ ಬರುತ್ತೆ ಅಂತಂದ್ರೆ UIDAI ಬಗ್ಗೆ ಬರುತ್ತೆ. ಏನಿದು, ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಆಗಿದೆ. ಯಾವ ಆಕ್ಟು, ಆಧಾರ್ ಆಕ್ಟ್ 2016ರಲ್ಲಿ ಏನಂತಂದ್ರೆ ಇದನ್ನ ಮನಿ ಬಿಲ್ ಅಂತೇಳಿ ಪಾಸ್ ಮಾಡ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಒಂದ್ಸಲ ಡೇಟಾ ಪ್ರೈವಸಿ ವಿಚಾರಕ್ಕೆ ಡೇಟಾ ಬ್ರೀಚ್ ಆಗ್ತದೆ ಅಂತೇಳಿ ತುಂಬಾ ಇಶ್ಯೂ ಆಗಿತ್ತು. ಸೊ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮನಿ ಬಿಲ್ ಅಂತೇಳಿ ಇದನ್ನ ಪಾಸ್ ಮಾಡಿದ್ದುಂಟು. ಅಂದ್ರೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಉದ್ದೇಶದಿಂದ ನಾವು ಇದನ್ನ ತರ್ತಾ ಇವೆ ಅಂತೇಳಿ ಲಾಂಚ್ ಮಾಡಿದ್ದು. ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಇಂಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ. ಇದು ಯಾವುದೋ ಒಂದು ಸಿಟಿಜನ್ಶಿಪ್ ಅಲ್ಲ, ರೆಸಿಡೆನ್ಸ್ ಹೇಳೋದಕ್ಕೂ ಅಲ್ಲ, ಜಸ್ಟ್ ಒಂದು ನಿಮ್ಮ DBT ನಿಮ್ಮನ್ನ ಐಡೆಂಟಿಫಿಕೇಶನ್ ಮಾಡಿ ಒಂದು ಬೆನಿಫಿಟ್ ನ ಟ್ರಾನ್ಸ್ಫರ್ ಮಾಡಕ್ಕೆ ಅಂತ ಮಾಡ್ಕೊಂಡಿರೋದಾಗಿರುತ್ತೆ. ಓಕೆ, ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದೆ, ಅದೊಂದು ಆಧಾರ್ ಆಕ್ಟ್ ನಿಂದ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿದೆ. ಎಲ್ಲಿ ವರ್ಕ್ ಆಗುವಂಥದ್ದು ಇದು ಅಂತಂದ್ರೆ
ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಈ ಮೈಟಿ ಏನಿದೆಯಲ್ಲ ಇದ್ರ ಕೆಳಗಡೆ ಕೆಲಸ ಮಾಡುವಂತಹ ಒಂದು ಇದಾಗಿರುತ್ತೆ. ಮತ್ತೆ ಆಧಾರ್ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿರುತ್ತೆ, 12 ಡಿಜಿಟ್ಸ್ ಇರುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಮದು ಬಯಾಲಜಿಕಲ್ ಡೇಟಾ, ಅದು ಲೈಕ್ ಐರಿಸ್, ವಾಯ್ಸ್, ಈ ಥರದ್ದು, ಜೊತೆಗೆ ನಮ್ಮ ಒಂದು ನೇಮು, ಅಡ್ರೆಸ್ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿರೋಂಥದ್ದು ಏನಕ್ಕೆ ಅಂತಂದ್ರೆ ಅದೇ ಬೆನಿಫಿಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ಥರ ಬರುತ್ತೆ? ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಅಥವಾ UIDAI ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. UIDAI ಆಧಾರ ಕಾಯ್ದೆ 2016ರ ಅಡಿಯಲ್ಲಿ ಸ್ಥಾಪಿಸಲಾದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಕರೆಕ್ಟ್, ಸ್ಟ್ಯಾಚ್ಯುಟರಿ ಬಾಡಿ ಇದೆ ಇದು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲ, ಇದು ಕೇಂದ್ರ ಗೃಹ ಸಚಿವಾಲಯ ಅಲ್ಲ, ನಾನು ಆಲ್ರೆಡಿ ಹೇಳಿದೆ, ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಡೆ ಕೆಲಸ ಮಾಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಒಂದು ಮಾತ್ರ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಅದಾನಿ ಗ್ರೂಪ್ ಬಿಗಿನ್ಸ್ ಡೆವಲಪ್ಮೆಂಟ್ ಆಫ್ ವಾಂಗ್ಚು ಹೈಡ್ರೋ ಪ್ರಾಜೆಕ್ಟ್ ಇನ್ ಭೂತಾನ್. ವಾಂಗ್ಚು ಅನ್ನೋದು ಒಂದು ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ. ಈಗ ಬ್ರಹ್ಮಪುತ್ರ ರಿವರ್ ಏನಿದೆಯಲ್ಲ, ಯಾವುದು ಬ್ರಹ್ಮಪುತ್ರ ರಿವರ್ ಏನಿದೆಯಲ್ಲ ಅದರ ಒಂದು ಟ್ರಿಬ್ಯೂಟರಿ ಇದು ಹರಿಯುವಂಥದ್ದು ಈ ಭೂತಾನ್ ಮತ್ತೆ ಇಂಡಿಯಾದ ಬಾರ್ಡರ್ ಅಲ್ಲಿ. ನಿಮ್ಗೆ ಈ ರೀತಿಯ ಪ್ರಶ್ನೆ ಕೇಳ್ಬೋದು, ವಾಂಗ್ಚು ಯಾವ್ದರ ಒಂದು ಟ್ರಿಬ್ಯೂಟರಿ ಅಂತಾದ್ರೂ ಕೇಳ್ಬೋದು, ಅಥವಾ ಇದು ಯಾವ ಎರಡು ಕಂಟ್ರಿಗಳ ಮಧ್ಯೆ ಬರುತ್ತೆ ಅಂತ ಕೇಳಿದಾಗ ಭೂತಾನ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ, ಇಂಡಿಯಾ ಮತ್ತೆ ಭೂತಾನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಂತಂದ್ರೆ ಇದನ್ನ ಡೆವಲಪ್ ಮಾಡೋದಕ್ಕೆ ಈಗ ಅದಾನಿ ಗ್ರೂಪ್ ಒಪ್ಕೊಂಡಿದೆ. ಅದಾನಿ ಗ್ರೂಪ್ ಏನ್ ಮಾಡುತ್ತೆ ಅಂತಂದ್ರೆ ಬೂಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಬೂಟ್ ಅಂತೇಳಿ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಲು ಆಲ್ರೆಡಿ ನಿಮಗೆ UPSC ನಲ್ಲಿ ಕೂಡ ಇದೇ ಟಾಪಿಕ್. ಇನ್ವೆಸ್ಟ್ಮೆಂಟ್ ಮಾಡಲ್ ಇಲ್ಲಿ ಬೂಟ್ ಅಂತ ಒಂದು ಮಾಡಲ್ ಬರುತ್ತೆ. ಬೂಟ್ ಅಂತಂದ್ರೆ ಬಿಲ್ಡ್, ಓನ್, ಆಪರೇಟ್, ಟ್ರಾನ್ಸ್ಫರ್ ಅಂತೇಳಿ. ಏನಂತಂದ್ರೆ ಒಬ್ಬರು ಪ್ರೈವೇಟ್ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟೇ ಆಗ್ಬೋದು, ಅದನ್ನ ಬಿಲ್ಡ್ ಮಾಡ್ತಾರೆ, ಅದನ್ನ ಓನ್ ಮಾಡ್ತಾರೆ, ಸ್ವಲ್ಪ ದಿನದವರೆಗೂ ಅದನ್ನ ಆಪರೇಟ್ ಮಾಡ್ತಾರೆ, ಎಷ್ಟು ರೆವಿನ್ಯೂ ಅವ್ರಿಗೆ ಬೇಕೋ ಅಷ್ಟೊಂದು ಜನರೇಟ್ ಮಾಡ್ಕೊಂಡು ನಂತರ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ವಾಪಸ್ ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುವಂಥದ್ದು. ಸದ್ಯಕ್ಕೆ ಅದಾನಿ ಗ್ರೂಪ್ ಏನಂತಂದ್ರೆ ಇದರಲ್ಲಿ ಒಂದು 49% ಅಷ್ಟು ಶೇರ್ ಇಟ್ಕೊಂಡಿದೆ. ಮಿಕ್ಕಿದ್ದು ಲೈಕ್ ಏನೋ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದು ಭೂತಾನ್ ಸರ್ಕಾರದಲ್ಲಿ ಇದೆ. ಸೊ ಈ ಒಂದು ಟೈಮ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ನೆನಪಿರ್ಲಿ. ಯಾವ ರೀತಿ ಬರ್ಬೋದು ಪ್ರಶ್ನೆ? ವಾಂಗ್ಚು ಜಲವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭೂತಾನ್ನಲ್ಲಿರುವ ನದಿ ಪ್ರವಾಹ ಆಧಾರಿತ ಅಂದ್ರೆ ರನ್ ಆಫ್ ರಿವರ್ ಪ್ರಾಜೆಕ್ಟ್. ರನ್ ಆಫ್ ರಿವರ್ ಪ್ರಾಜೆಕ್ಟ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹಿಂದೆ ವಿಚಾರ ಡಿಸ್ಕಸ್ ಮಾಡಬೇಕಾದ್ರೆ. ವಿದ್ಯುತ್ ಯೋಜನೆಗೆ ಆಗಿದೆ, ಕರೆಕ್ಟ್. ವಾಂಗ್ಚು ನದಿಯು ಗಂಗಾ ನದಿಯ ಉಪನದಿಯಾಗಿದೆ. ಗಂಗಾ ಅಲ್ಲ, ಬದಲಿಗೆ ಇದು ಬ್ರಹ್ಮಪುತ್ರ ರಿವರ್. ಹೇಳಿದ್ನಲ್ಲ, ಬ್ರಹ್ಮಪುತ್ರ ರಿವರ್. ಸೊ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಯೋಜನೆಯನ್ನು ಬೂಟ್ ಮಾದರಿಯ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಹೌದು, ಬೂಟ್ ಮಾದರಿಯ ಒಂದು ಅಡಿಯಲ್ಲೇ ಜಾರಿಗೊಳಿಸ್ತಾ ಇರೋದು. ಸೊ ಎರಡನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. ಉಳಿದಂತ 1 ಮತ್ತು 3 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಸೆನ್ಸಸ್ ಫಸ್ಟ್ ಫೇಸ್ ಟು ಬಿ ಹೆಲ್ಡ್ ಫ್ರಮ್ April 1 to September 30. ಏನಂತಂದ್ರೆ ಈ ಸಲ ಸೆನ್ಸಸ್ ನಾವು ಮೊದಲೇ ಕಂಡಕ್ಟ್ ಮಾಡಬೇಕಾಗಿತ್ತು. ಬಿಕಾಸ್ ಆಫ್ ಕೋವಿಡ್ ಏನಾಗ್ತಾ ಇದೆ ಅಂದ್ರೆ ಡಿಲೇ ಆಗ್ತಾ ಬರ್ತಾ ಇದೆ. ಸೊ ಈಗೇನು ಮಾಡ್ತಾ ಇದ್ದಾರೆ ಅಂತಂದ್ರೆ 2 ಫೇಸಲ್ಲಿ ಕಂಡಕ್ಟ್ ಮಾಡಬೇಕು ಸೆನ್ಸಸ್ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. April 1 to September ಇದು ಫಸ್ಟ್ ಫೇಸ್ ಆಗುತ್ತೆ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಈಗ ಹಿಮ ಪ್ರದೇಶಗಳು ಅಲ್ಲದೆ ಇರುವಂತ ಜಾಗಗಳೇನಿದೆಯಲ್ಲ ಅದನ್ನ ಪೂರ್ತಿ ಸರ್ವೆ ಮಾಡ್ಕೊಂಡು ಬರ್ತಾರೆ. ಮೇ ಬಿ ಇದನ್ನ ಹೌಸ್ ಹೋಲ್ಡ್ ಸರ್ವೆ ಅಂತ, ಲೈಕ್ ಹೌಸ್ ಲಿಸ್ಟಿಂಗ್ ಸರ್ವೆ ಅಂತ ಕರೀತಾರೆ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ತಾ ಬರ್ತಾರೆ. ನೆಕ್ಸ್ಟ್ ಫೇಸ್ ಏನಿದೆ ಅಂತಲ್ಲ, ನೆಕ್ಸ್ಟ್ ಫೇಸ್ ಬಂದು ಫೆಬ್ರವರಿ ಟೈಮ್ ಬರುತ್ತೆ, February 2027 ಟೈಮ್ ಬರುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಬೇರೆಗಳು ಇಲ್ಲಿ ಏನಂತಂದ್ರೆ ಹಿಮ ಪ್ರದೇಶಗಳಿರುವಂಥ ಜಾಗಗಳಲ್ಲಿ ಇಲ್ಲಿ ಸರ್ವೆ ಮಾಡಿದ್ರೆ, ಹಿಮ ಇಲ್ಲೇ ಇರುವಂಥ ಜಾಗಗಳಲ್ಲಿ ಇಲ್ಲಿ ಸರ್ವೆ ಮಾಡ್ತಾ ಬರ್ತಾರೆ. ಸೊ ಈ 2 ಫೇಸಲ್ಲಿ ಇದನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಈ ಒಂದು ಸೆನ್ಸಸ್ನ ಇಂಪಾರ್ಟೆನ್ಸ್ ಏನಂತಂದ್ರೆ ಈ ಸಲ ಬಂದು ಕಂಪ್ಲೀಟ್ ಡಿಜಿಟಲ್ ಸರ್ವೆ ಆಗುತ್ತೆ. ಅಂದ್ರೆ ಮೊಬೈಲ್ಗಳ ಮೂಲಕ ನಾವೇ ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೋದು ಸೆನ್ಸಸ್ ಇನ್ಫಾರ್ಮೇಷನ್ನ. ಸೊ ನಾವೇ ಅಪ್ಡೇಟ್ ಮಾಡ್ತಾ ಇರ್ಬೋದು. ಅಂದ್ರೆ ಲೈಕ್ ಆಂಡ್ರಾಯ್ಡ್ ಆಗ್ಬೋದು, iOS ಆಗ್ಬೋದು, ಎರಡಕ್ಕೂ ಸಪೋರ್ಟ್ ಆಗೋ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೋದಾಗುತ್ತೆ. ಮತ್ತೆ ಈ ಒಂದು ಸೆನ್ಸಸ್ನ ಕಂಡಕ್ಟ್ ಮಾಡುವಂಥವ್ರು ಯಾರು? ಈ ಸೆನ್ಸಸ್ನ ಕಂಡಕ್ಟ್ ಮಾಡುವಂಥವ್ರು ಸೆನ್ಸಸ್ ಕಮಿಷನರ್ ಅಥವಾ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಥವಾ ಸೆನ್ಸಸ್ ಕಮಿಷನರೇಟ್ ಇದೆಯಲ್ಲ, ಸೊ ಇವರು ಕಂಡಕ್ಟ್ ಮಾಡುವಂಥದ್ದಾಗಿರುತ್ತೆ ಈ ಒಂದು ಸೆನ್ಸಸ್ನ. ಮತ್ತೆ ಈ ಸೆನ್ಸಸ್ನ ಯಾವ ಆಧಾರದ ಮೇಲೆ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಸೆನ್ಸಸ್ ಆಕ್ಟ್ 1948. ಸೆನ್ಸಸ್ ಆಕ್ಟ್ 1948 ಏನಿದೆಯಲ್ಲ ಆ ಒಂದು ಆಕ್ಟ್ ನ ಸ್ಟ್ಯಾಚ್ಯೂಟರಿ ಬೇಸ್ ಮೇಲೆ ಈ ಒಂದು ಆಕ್ಟ್ ನ ಕಂಡಕ್ಟ್ ಮಾಡುವಂಥದ್ದು. ಈಗ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇವರು ವರ್ಕ್ ಮಾಡುವಂಥದ್ದು ಯಾರು? ಇದು ವರ್ಕ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಇದು ಕೆಲಸ ಮಾಡುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಈಗ ನಾವು ಸೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದು 10 ವರ್ಷಕ್ಕೆ ಆಗುವಂಥದ್ದು. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಕ್ಟ್ಸ್ಗಳು ತಿಳ್ಕೋಬೇಕು ಅಂತಂದ್ರೆ ಫಸ್ಟ್ ಸೆನ್ಸಸ್ ನಾನ್ ಸಿಂಕ್ರೋನಸ್ ಸೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಅಪೋಸಿಟ್ ಆಗಿ ನಡೆದಿತ್ತು. ಯಾವಾಗ ಅಂತಂದ್ರೆ 1872 ನಲ್ಲಿ ಮಯೋ ಅವರು ಇರ್ತಾರೆ. ಆ ಟೈಮಲ್ಲಿ ಲಾರ್ಡ್ ಮಯೋ ಅವರು ಇರ್ತಾರೆ. ಆ ಒಂದು ಅಧಿಕಾರದ ಟೈಮಲ್ಲಿ ಫಸ್ಟ್ ನಾನ್ ಸಿಂಕ್ರೋನಸ್ ಸೆನ್ಸಸ್ ನಡೀತಾ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಅಪ್ಡೇಟ್ ಏನಂದ್ರೆ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಕ್ಯಾಸ್ಟ್ ಸೆನ್ಸಸ್ ನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಮುಂಚೆ ಇಂಡಿಪೆಂಡೆಂಟ್ ಮುಂಚೆ ಆ ಕ್ಯಾಸ್ಟ್ ಸೆನ್ಸಸ್ ನಡೆದಿದ್ದು ಯಾವಾಗಲೂ, ಅದನ್ನ ಬಿಟ್ರೆ ಈಗ ಫಸ್ಟ್ ಟೈಮು ಕ್ಯಾಸ್ಟ್ ಡೇಟಾ
ಈ ಕ್ಯಾಸ್ಟ್ ಡೇಟಾ ಏನಿದೆಯಲ್ಲ ಇದನ್ನು ಕೂಡ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಇಷ್ಟೆಲ್ಲ ಇದು ಅಪ್ಡೇಟ್ ಆಗಿರುತ್ತೆ ಸೆನ್ಸಸ್ ಬಗ್ಗೆ. ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇನ್ನು ಇದ್ರ ಬಗ್ಗೆ ಕ್ವಶನ್ ನೋಡಬೇಕು ಅಂತಂದ್ರೆ, ಜನಗಣತಿ 2027ಕ್ಕೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜನಗಣತಿ 2027ರ ಮೊದಲ ಹಂತವಾದ ಮನೆಗಳ ಪಟ್ಟಿ ಮಾಡುವಿಕೆ ಹೌಸ್ ಲಿಸ್ಟಿಂಗ್ ಅಂತ ಏನು ಹೇಳ್ತೀವಲ್ಲ, ಅದು ಏಪ್ರಿಲ್ 1ರಿಂದ ಪ್ರಾರಂಭವಾಗಲಿದೆ ಮತ್ತು ಇದು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಆಗಲಿದೆ. ಹೌದು, ನಾನು ಹೇಳಿದೆ ಅಲ್ಲ, ಇದು ಡಿಜಿಟಲ್ ಫೇಸಲ್ಲಿ ನಡೆಯುತ್ತೆ. ಜನಗಣತಿಯ ಎಣಿಕೆಯ ಹಂತದಲ್ಲಿ ಜಾತಿ ಮಾಹಿತಿಯನ್ನು ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ದಾಖಲಿಸಿಕೊಳ್ಳಲಾಗುತ್ತದೆ. ಅದು ಡಿಜಿಟಲ್ ಫೇಸಲ್ಲಿ ನಡೀತಾ ಇದೆ. ಎಕ್ಸ್ಟ್ರಾ ಅಂತಂದ್ರೆ ಈ ಒಂದು ಕ್ಯಾಸ್ಟ್ ಡೇಟಾನು ಈ ಸಲ ತಗೋತಾ ಇದ್ದಾರೆ ಆಫ್ಟರ್ ಇಂಡಿಪೆಂಡೆನ್ಸ್. ಇದು ಸ್ಪೆಷಲ್ ನೋಟ್ ಅಂತ ಅನ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದೆರಡು ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡಿದ್ರೆ, ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಕ್ವಾಂಟಮ್ ಕಂಪ್ಯೂಟರ್ ಟು ಬಿ ಡೆಪ್ಲಾಯ್ಡ್ ಅಟ್ IIT ಧಾರವಾಡ. ಏನಾಗಿದೆ ಅಂತಂದ್ರೆ, IIT ಧಾರವಾಡ ಜೊತೆ ಒಂದು ಅಗ್ರಿಮೆಂಟ್ಗೆ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಫಸ್ಟ್ ಕಮರ್ಷಿಯಲ್ ಪರ್ಪಸ್ಗೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕ್ವಾಂಟಮ್ ಕಂಪ್ಯೂಟರ್ ಅಂತಂದ್ರೆ ಈ ಟ್ರೆಡಿಷನಲ್ ಕಂಪ್ಯೂಟರ್ ಏನಿದೆಯಲ್ಲ ಆ ಥರ ಇರೋದಿಲ್ಲ. ಬದಲಿಗೆ ಇದು ಕ್ವಾಂಟಮ್ ಬಿಟ್ಸ್ನ ಯೂಸ್ ಮಾಡುತ್ತೆ. ಝೀರೋ, ಈಗ ಮಷಿನ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಯಾವುದು, 0 ಅಥವಾ 1. ಈ ಕ್ವಾಂಟಮ್ ಟೆಕ್ನಾಲಜಿ ಏನಾಗುತ್ತೆ ಅಂತಂದ್ರೆ 0 ಮತ್ತು 1 ಸೈಮಲ್ಟೇನಿಯಸ್ಲಿ ಆಕ್ಟ್ ಆಗಬೇಕು. ಆ ರೀತಿಯಲ್ಲಿ ಕ್ಯೂಬಿಟಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅಷ್ಟು ಫಾಸ್ಟ್ ಆಗಿರುವಂಥ ಒಂದು ಟೆಕ್ನಾಲಜಿ ಇದು ಕ್ವಾಂಟಮ್ ಟೆಕ್ನಾಲಜಿ ಆಗಿರುತ್ತೆ. ಇದನ್ನು ನಾವು ಯೂಶಲಿ ಡೆವಲಪ್ ಮಾಡಿದಾಗ ರಿಸರ್ಚ್ಗೆ ಅಥವಾ ಎಜುಕೇಷನ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ತಿದ್ವಿ. ಯಾಕಂತಂದ್ರೆ ದಟ್ ವಾಸ್ ವೆರಿ ರೇರ್ ದಟ್ ಟೈಮ್. ಈಗ ಏನು ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ಕಮರ್ಷಿಯಲ್ಗೂ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಫಸ್ಟ್ ನಿಮಗೆ ಕಮರ್ಷಿಯಲಿ ಎಲ್ಲಿ ಡೆಪ್ಲಾಯ್ ಮಾಡಿದ್ರು ಅಂತ ಕೇಳೋ ಚಾನ್ಸಸ್ ಇರುತ್ತೆ. IIT ಧಾರವಾಡ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದರ ಒಂದು ಸಹಯೋಗ ನಮಗೆ ಒಂದು ಇಂಡಿಯಾದ ಕರ್ನಾಟಕದ ಒಂದು ಸ್ಟಾರ್ಟ್ಅಪ್ ಕೂಡ ಸಹಾಯ ಮಾಡ್ತಾ ಇದೆ ಬೆಂಗಳೂರಲ್ಲಿ. ಅದ್ರ ಹೆಸರು ಬಂದು QPAI ಅಂತ ಹೇಳ್ಬಿಟ್ಟು. QPAI ಅನ್ನೋ ಒಂದು ಸಂಸ್ಥೆ ಇದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿ ಫಾರ್ ದ ಫಸ್ಟ್ ಟೈಮು ಕಮರ್ಷಿಯಲ್ ಪರ್ಪಸ್ಗೆ IIT ಧಾರವಾಡಲ್ಲಿ ಡೆಪ್ಲಾಯ್ ಮಾಡ್ತಿರೋದು ನೆನ್ಪಿಟ್ಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಿರೋದ್ರಿಂದ ಅಲ್ಲಿ ಅಕಾಡೆಮಿಕ್ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ, ರಿಸರ್ಚ್ಗೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಅಪ್ಲಿಕೇಶನ್ಸ್ಗೂ ಇದು ಸಹಕಾರ ಮಾಡುತ್ತೆ. ಭಾರತದ ಮೊದಲ ವಾಣಿಜ್ಯ ಬಳಕೆಯ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕಮರ್ಷಿಯಲ್ ಯೂಸ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು QPAI ಸಹಭಾಗಿತ್ವದೊಂದಿಗೆ IIT ಧಾರವಾಡದಲ್ಲಿ ಅಳವಡಿಸಲಾಗುತ್ತಿದೆ. ಈಗ ಅದನ್ನೇ ಮಾಡ್ತಾ ಇರುವಂಥದ್ದು. IIT ಧಾರವಾಡದಲ್ಲಿರುವ ಕ್ವಾಂಟಮ್ ಕಂಪ್ಯೂಟರ್ ಕೇವಲ ಶೈಕ್ಷಣಿಕ ಸಂಶೋಧನೆಗೆ ಮಾತ್ರ ಮೀಸಲಾಗಿದೆ. ಇಲ್ಲ, ಶೈಕ್ಷಣಿಕ ಸಂಶೋಧನೆ ಅಂತ ಹೇಳ್ತಾ ಇಲ್ಲ, ಇದು ಕಮರ್ಷಿಯಲ್ ಪರ್ಪಸ್ಗೆ. ನೋಡಿ, ಎರಡು ಕಾಂಟ್ರಾಕ್ಟರಿ ಸ್ಟೇಟ್ಮೆಂಟ್ ಆಗುತ್ತೆ. ಒಂದು ಇದು ಕರೆಕ್ಟ್ ಆಗಬೇಕು, ಇದು ಕರೆಕ್ಟ್ ಆಗಬೇಕು. ಸೊ ಹಾಗಾಗಿ ಒಂದು ಮಾತ್ರ ಸರಿಯಾಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕಾವೇರಿ 2.0 ಆಟೋ ಫಿಲ್ಲಿಂಗ್ ಪ್ರಾಪರ್ಟಿ ಡೀಟೇಲ್ಸ್ ಫ್ರಮ್ ಖಾತಾಸ್ ಬಿಲ್ಡರ್ಸ್ ಕ್ಲೈಮ್ಸ್ ಈಸಿ ಹ್ಯಾವಿಂಗ್ ಇನ್ಕಂಪ್ಲೀಟ್ ಡೀಟೇಲ್ಸ್. ಅಂದ್ರೆ ಏನಾಗ್ತದೆ ಅಂತಂದ್ರೆ, ಕಾವೇರಿ 2.0 ಅನ್ನೋದು ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಏನು ಇರುತ್ತಲ್ಲ, ನಮ್ದು ಪ್ರಾಪರ್ಟಿ ಡಾಕ್ಯುಮೆಂಟೇಷನ್, ಅದನ್ನ ರಿಜಿಸ್ಟರ್ ಮಾಡೋದಕ್ಕೆ ಇರುವಂತಹ ಒಂದು ಪೋರ್ಟಲ್ ಆಗಿದೆ ಕರ್ನಾಟಕದಲ್ಲಿ. ಸೊ ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟರ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟರ್. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಕಡೆ ಕೆಲಸ ಮಾಡುವಂತಹ ಒಂದು ಪೋರ್ಟಲ್ ಆಗಿರುತ್ತೆ. ಇಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತೀವಿ. ಈ ಯೂಶಲಿ ಏನಾಗುತ್ತೆ ಅಂತಂದ್ರೆ, ನಾವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಮ್ದು ಆಕ್ಚುಯಲ್ ಡೇಟಾನೇ ಬೇರೆ ಇರುತ್ತೆ, ನಮ್ಮ ಖಾತಾದಲ್ಲಿ ಇರುವಂಥ ಡೀಟೇಲ್ಸೇ ಬೇರೆ ಇರುತ್ತೆ. ಬಟ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ಆಸೆ ಅಥವಾ ಹುಮ್ಮಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವರು ಇಲ್ಲಿ ರಾಂಗ್ ಡೇಟಾಗಳನ್ನ ಕೊಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ತಾ ಇರ್ತಾರೆ. ಒಂದು ಆಂಬಿಗ್ಯೂಟಿ ಕ್ರಿಯೇಟ್ ಆಗ್ಬಿಡುತ್ತೆ. ಖಾತಾದಲ್ಲಿ ಇರುವಂಥದ್ದೇ ಏನೋ, ಬಟ್ ಇಲ್ಲಿ ರಿಜಿಸ್ಟರ್ ಆಗಿರುವಂಥದ್ದೇನೋ, ಈ ಥರದೆಲ್ಲ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದಕ್ಕಿಂತ ಮುಂಚೆನೆ ಈ ಕಾವೇರಿ ಪೋರ್ಟಲ್ನ ಏನು ಮಾಡ್ತಾರೆ ಅಂತಂದ್ರೆ, ಬೇರೆದು ಲ್ಯಾಂಡ್ ಸಂಬಂಧಪಟ್ಟಂತ ಈಗ ರೆಕಾರ್ಡ್ಸ್ಗಳು ನೋಡೋದಕ್ಕೆ ನಮ್ಗೆ ಏನಿದೆ, ಭೂಮಿ ಪ್ರಾಜೆಕ್ಟ್ ಇದೆ, ಭೂಮಿ ಇದೆ. ಈಗ ಖಾತಾನ ನಾವು ಡಿಜಿಟಲ್ ಮಾಡಿ ಈ ಖಾತಾ ಮಾಡಿದೀವಿ. ಸೊ ಇದನ್ನೆಲ್ಲ ಏನ್ ಮಾಡಿರ್ತಾರೆ ಅಂತಂದ್ರೆ ಇಂಟಿಗ್ರೇಟ್ ಮಾಡಿರ್ತಾರೆ. ಇದು ಮೊದಲನೇ ಫೇಸಲ್ಲಿ ಆಗಿತ್ತು. ಎರಡನೇ ಫೇಸಲ್ಲಿ ಏನಾಗಿದೆ ಅಂತಂದ್ರೆ, ಇದನ್ನ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಖಾತಾಗೆ ಲಿಂಕ್ ಮಾಡೋದ್ರಿಂದ ಈ ಖಾತಾದಲ್ಲಿ ಏನ್ ಡೀಟೇಲ್ಸ್ ಇರುತ್ತಲ್ಲ, ಅದು ಆಟೋಮೆಟಿಕ್ಲಿ ಎಲ್ಲಾನು ಈ ಒಂದು ಕಾವೇರಿ 2.5 ಬರುತ್ತೆ. ಎಲ್ಲೋ ಮಿನಿಮಲ್ ಮಾತ್ರ ಅವಕಾಶ ಇರುತ್ತೆ. ಅದನ್ನ ಬಿಟ್ರೆ ಈ ಖಾತಾದಲ್ಲಿ ಏನ್ ಡೀಟೇಲ್ಸ್ ಇರುತ್ತಲ್ಲ, ಎಕ್ಸಾಕ್ಟ್ಲಿ ಸೊ ಏನಾಗುತ್ತೆ ಅಂತಂದ್ರೆ ಅದೇ ಡೇಟಾ ಅಲ್ಲಿ ಬದಕ್ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಮಾಲ್ ಪ್ರಾಕ್ಟೀಸ್ ಆಗುವಂಥದ್ದು ಅಥವಾ ಇಲ್ಲೇನೋ ಎರರ್ ಆಗುವಂಥದ್ದು, ಮಿಸ್ಟೇಕ್ ಆಗೋದು, ಇದನ್ನೆಲ್ಲ ತಪ್ಪಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಇದು ಮಾಡಿರುವಂಥದ್ದು. ಸೊ ದಟ್ ಏನಾಗುತ್ತೆ ಅಂತಂದ್ರೆ, ಆ ಫ್ರಾಡ್ ಆಗೋದು ತಪ್ಪಿಸೋಕ್ಕಾಗುತ್ತೆ. ಸೊ ಅದಕ್ಕೆ ಇದು ಬಂದಿರುವಂಥದ್ದಾಗಿರುತ್ತೆ. ಇದನ್ನು ಪ್ರಶ್ನೆ ಬಂದು ಯಾವ ಥರ ಬರ್ಬೋದು, ಕಾವೇರಿ 2.0 ಎಂಬುದು ಕರ್ನಾಟಕದ ನೋಂದಣಿ ಮತ್ತು ಮುದ್ರಕ ಇಲಾಖೆ ಅಭಿವೃದ್ಧಿಪಡಿಸಿದ ಸುಧಾರಿತ ಆನ್ಲೈನ್ ಆಸ್ತಿ ನೋಂದಣಿಯ ಪೋರ್ಟಲ್ ಆಗಿದೆ. ಹೌದು, ಇದನ್ನು ಮಾಡಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟರ್ಸ್. ಕರೆಕ್ಟ್ ಆಗಿದೆ. ಕಾವೇರಿ 2.0 ಅನ್ನು ದತ್ತಾಂಶ ನಕಲು ಮಾಡುವುದನ್ನು ತಪ್ಪಿಸಲು ಈ ಖಾತಾ ಅಥವಾ ಭೂಮಿ ಡೇಟಾಬೇಸ್ಗಳೊಂದಿಗೆ ಯಾವುದೇ ಏಕೀಕರಣವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ 2.0 ಇದೆಯಂತೆ, ಇದು ಸ್ವತಂತ್ರವಾಗಿ ಯಾಕಂದ್ರೆ ಡೂಪ್ಲಿಕೇಶನ್ ಆಗಬಾರ್ದು ಅಥವಾ ಏನೋ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಇಂಟಿಗ್ರೇಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಬದಲಿಗೆ ಅದು ಸಿಮಿಲರ್ ಡೇಟಾ ಇರಬೇಕು ಅಂತೇಳಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ. ನೆಕ್ಸ್ಟ್ ಬಂದು ಅಕ್ಕಪಡೆ ಅಂತಂದ್ರೆ ಏನಂತಂದ್ರೆ, ಇದೊಂದು
ಪ್ಯಾಟ್ರೋಲಿಂಗ್ ಬ್ಯಾಚ್ ಅಂತ ಹೇಳ್ಬೋದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸ್ ಪರ್ಸನಲ್ಸ್ ಅಥವಾ NCC ಯಾರಿದ್ರೆ ಅವರು, ಅಥವಾ ಯಾವ್ದಾದ್ರು ಇಂಡಿವಿಜುವಲ್ಸ್ ವಾಲಂಟಿಯರ್ಸ್ ಬಂದ್ರೆ ಅವ್ರುಗಳಾಗ್ಬೋದು, NGOಗಳು ಸಪೋರ್ಟ್ ಆಗ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಅಂತ ಇದನ್ನ ಲಾಂಚ್ ಮಾಡಿರುವಂತದ್ದು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಲಾಂಚ್ ಮಾಡಿರುವಂತ ಒಂದು ಅಕ್ಕಪಡೆ ಆಗಿರುತ್ತೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಈಗ ಸ್ಕೂಲ್ ಆಗ್ಬೋದು, ಬಸ್ ಸ್ಟಾಪ್ಗಳಾಗ್ಬೋದು, ಕಾಲೇಜುಗಳಾಗ್ಬೋದು, ಇಲ್ಲಿ ಆ ಹೆಣ್ಮಕ್ಳುಗಳು ಅಥವಾ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಆಗುವಂತ ದೌರ್ಜನ್ಯನ ತಪ್ಪಿಸ್ಬೇಕು ಅಂತೇಳಿ ಈ ಪಡೆನ ಲಾಂಚ್ ಮಾಡ್ತಾರೆ. ಸೊ ಇವರೆಲ್ಲ ಇರ್ತಾರೆ. ಇಲ್ಲೇನಂತ ಜೊತೆಗೆ ಈ ಒಂದು ಸಿಸ್ಟಮ್ ಅಲ್ಲಿ ಈ ಚೈಲ್ಡ್ ಹೆಲ್ಪ್ ಲೈನ್ ಬೇರೆ ಇರುತ್ತೆ, ವುಮೆನ್ ಹೆಲ್ಪ್ ಲೈನ್ ಬೇರೆ ಇರುತ್ತೆ, ಅಥವಾ ಪೊಲೀಸ್ ಹೆಲ್ಪ್ ಲೈನ್ ಬೇರೆ ಬೇರೆ ಇರುತ್ತೆ. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿರ್ತಾರೆ ಸೊ ದಟ್ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಎಲ್ಲಾನು ಇಂಟಿಗ್ರೇಟ್ ಮಾಡಿ ನಡೆಸುವಂತದ್ದಾಗಿರುತ್ತೆ. ಯೂಶಲಿ ಆ ಜಾಗಗಳಲ್ಲಿ ಬೀಟ್ ವೈಸ್ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾನೆ ಇರ್ತಾರೆ. ಅಲ್ಲೇನು ಇಶ್ಯೂ ಆಯ್ತು ಅಂತಂದ್ರೆ ಸೊ ಅದನ್ನ ರಿಸಾಲ್ವ್ ಮಾಡ್ತಾರೆ, ಮತ್ತೆ ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ. ಸೊ ಈ ಕೆಲಸ ಎಲ್ಲ ಮಾಡ್ತಾ ಇರುವಂತದ್ದು ಈ ಅಕ್ಕಪಡೆ. ಇದರ ಒಂದು ಕೆಲಸ ಹೇಗೆ ಮಾಡುತ್ತೆ ಅಂತ ನೋಡೋದಕ್ಕೆ 2023ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಬೀದರಲ್ಲಿ ಲಾಂಚ್ ಮಾಡ್ತಾರೆ. ಅಲ್ಲಿ ಇದು ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ನೆಕ್ಸ್ಟ್ ಅಲ್ಲಿಂದ ಆಚೆಗೆ ಸ್ಟೇಟ್ ವೈಸ್ ಎಲ್ಲಾ ಕಡೆನೂ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಈಗ ಸದ್ಯಕ್ಕೆ ಹಾಕಿದೆ ಅಂತಂದ್ರೆ ಇದನ್ನ ಈಗ ಶಿವಮೊಗ್ಗವರೆಗೂ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು ಅಕ್ಕಪಡೆ ಬಗ್ಗೆ ಆಲ್ರೆಡಿ ಒಂದ್ ಸ್ವಲ್ಪ ಐಡಿಯಾ ಬಂತು ಅನ್ಕೊಂತೀನಿ. ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಕ್ಕಪಡೆ ಎಂಬುದು ಕರ್ನಾಟಕ ಸರ್ಕಾರವು ಮಹಿಳೆಯರ ಸುರಕ್ಷತೆಗಾಗಿ ಪ್ರಾರಂಭಿಸಿದ ವಿಶೇಷ ಪಡೆಯಾಗಿದೆ. ಸಿಂಪಲ್ ಸ್ಟೇಟ್ಮೆಂಟ್ ಕರೆಕ್ಟ್. ಈ ಯೋಜನೆಯನ್ನು 2026ರಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಪ್ರಾಯೋಗಿಕವಾಗಿ ಪೈಲಟ್ ಬೇಸಿಸ್ ಮೇಲೆ ಮೊದಲ ಬಾರಿಗೆ ಜಾರಿ ತರಲಾಯಿತು. ಇಲ್ಲ, ಇದನ್ನು ತಂದಿರುವಂಥದ್ದು 2023ರಲ್ಲಿ ಶಿವಮೊಗ್ಗದಲ್ಲ, ಬದಲಿಗೆ ಬೀದರಲ್ಲಿ ತಂದಿರುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಒಂದು ಮಾತ್ರ ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋಗೋದ್ರೆ ಕೇನಿ ಪೊನ್ಯೋರ್ ಇನ್ ಅರುಣಾಚಲ ಪ್ರದೇಶ್ ಟು ಬಿಕಮ್ ಫಸ್ಟ್ ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂತೆ. ಬಯೋ ಹ್ಯಾಪಿನೆಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ಆ ವರ್ಡ್ ಬಯೋ ಹ್ಯಾಪಿನೆಸ್ ಏನಿದೆಯಲ್ಲ ಆ ವರ್ಡ್ ನ ಕಾಯಿನ್ ಮಾಡಿರುವಂತಾರೆ MS ಸ್ವಾಮಿನಾಥನ್. ನೆನ್ಪಿಟ್ಕೋಬೇಕಾಗುತ್ತೆ, MS ಸ್ವಾಮಿನಾಥನ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಏನಿದು ಬಯೋ ಹ್ಯಾಪಿನೆಸ್ ಅಂತಂದ್ರೆ ಬಯೋ ಪ್ಲಸ್ ಹ್ಯಾಪಿನೆಸ್. ಈ ಕೋ ಎಕ್ಸಿಸ್ಟೆನ್ಸ್ ಅನ್ನೋ ಒಂದು ಪದನ ಕೇಳಿರ್ತೀರಾ. ಏನಂತಂದ್ರೆ ನಾವು ಎನ್ವಿರಾನ್ಮೆಂಟ್ ಬೇರೆ ಯೂಶಲಿ ಹೇಳ್ತಿರ್ತೀವಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಎರಡನ್ನೂ ವೈಸ್ ವರ್ಸ ಹೋಗ್ತಾ ಇರುತ್ತೆ ಅಂತ. ಅದ್ರ ಬದಲಾಗಿ ಆ ಲೈವ್ಲಿಹುಡ್, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರೈಬ್ ಅಥವಾ ಒಂದು ಕಾಡು ಪ್ರದೇಶದಲ್ಲಿರುವಂತಹ ಜನಗಳು ಆ ಲೈವ್ಲಿಹುಡ್ ನೋಡ್ಕೋಬೇಕು, ಅದ್ರ ಜೊತೆಗೆ ಆ ಬಯೋಡೈವರ್ಸಿಟಿನೂ ಕನ್ಸರ್ವ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಕಾನ್ಸೆಪ್ಟ್ ನ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಒಂದು ಗಾಳಿ ಆಗ್ಬೋದು, ನೀರಾಗ್ಬೋದು, ಮತ್ತೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸರ್ ಇಂದ ಆಗ್ಬೋದು, ಪ್ರಾಡಕ್ಟ್ಸ್ ಗಳಿಂದ ಆಗ್ಬೋದು, ಅಲ್ಲಿರುವಂತಹ ಕಮ್ಯುನಿಟಿಗೆ ಒಂದು ಲೈವ್ಲಿಹುಡ್ ಸಿಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ಅದ್ರ ಜೊತೆಗೆ ಇವರು ಕನ್ಸರ್ವೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದ್ ಕಡೆಗೆ ಆ ಒಂದು ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಮ್ಯೂಚುವಲ್ ವಿನ್ ಸಿಚುವೇಶನ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಿರುತ್ತೆ, ಬಯೋ ಹ್ಯಾಪಿನೆಸ್ ಎರಡು ಇರುತ್ತೆ. ಈ ಕಾನ್ಸೆಪ್ಟ್ ನ ಫಸ್ಟ್ ಡೆವಲಪ್ ಮಾಡಿರುವಂತದ್ದು, ಕಾಯಿನ್ ಮಾಡಿರುವಂತದ್ದು MS ಸ್ವಾಮಿನಾಥನ್ ಅವರು. ಸೊ ಹಾಗಾಗಿ ಇವ್ರದೇ ಒಂದು ರಿಸರ್ಚ್ ಫೌಂಡೇಶನ್ ಇದೆ. ಈ ಒಂದು ರಿಸರ್ಚ್ ಫೌಂಡೇಶನ್ ಏನ್ ಮಾಡುತ್ತೆ ಅಂತಂದ್ರೆ ಈಗ ಡಿಸ್ಟಿಕ್ ಇಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಇರುವಂತಹ ಒಂದು ಕೇನಿ ಪೊನ್ಯಾರ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ ನ ಐಡೆಂಟಿಫೈ ಮಾಡ್ಕೊಂಡು ಇಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡಿದೆ. ಸೊ ಅದಕ್ಕೆ ಈ ಸುದ್ದಿನಲ್ಲಿ ಇರುವಂತದ್ದು. ನೀವು ಸಿಂಪಲ್ ಪ್ರಶ್ನೆಗೆ ಬರ್ಬೋದು, ಬಂದ್ರೆ ಯಾವ ರೀತಿ ಬರುತ್ತೆ, ಬಯೋ ಹ್ಯಾಪಿನೆಸ್ ಈ ತರ ಕೇಳಿದರೆ, ಬಯೋ ಪೈರಸಿ ಈ ತರ ಟರ್ಮ್ ಕೊಟ್ಬಿಟ್ಟು ಇದೇನು ಅಂತ ಕೇಳ್ತಾರೆ. ಅಥವಾ ಸ್ವಲ್ಪ ಗ್ರೂಪ್ ಸಿ ಗ್ರೂಪ್ ಬಿ ಎಕ್ಸಾಮ್ಸ್ಗಳಲ್ಲಾದ್ರೆ ಇದನ್ನ ಯಾರು ಕಾಯಿನ್ ಮಾಡಿದ್ರು ಅಂತಾನು ಕೇಳ್ಬೋದು. ಹೌದಲ್ವಾ, ಮೊನ್ನೆ ಇದನ್ನ ಕೇಳಿದ್ರು, ಗ್ರೀನ್ ರೆವಲ್ಯೂಷನ್ ಯಾರನ್ನ ಕಾಯಿನ್ ಮಾಡಿದ್ವು ವರ್ಡ್ ಅಂತ ಹೇಳ್ಬಿಟ್ಟು, ಅದೇ ರೀತಿನಲ್ಲೇ. ಸೊ ಬಯೋ ಹ್ಯಾಪಿನೆಸ್ ಅನ್ನೋದನ್ನ ಯಾರು ಕಾಯಿನ್ ಮಾಡಿರುವಂಥದ್ದು, ಈ ಪದವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಒಂದು ಆನ್ಸರು MS ಸ್ವಾಮಿನಾಥನ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ವೈನಾಡ್ಸ್ ಕಲ್ಪೆಟ್ಟಾ ಡಿಸ್ಟಿಕ್ ಎಲ್ಲಿರುವಂಥದ್ದು, ಕೇರಳದಲ್ಲಿ ಇರುವಂಥದ್ದು, ಬಿಕಮ್ಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಪೇಪರ್ಲೆಸ್ ಜುಡಿಷಿಯಲ್ ಡಿಸ್ಟ್ರಿಕ್ಟ್. ಇಲ್ಲೇನಾಗಿದೆ ಅಂತಂದ್ರೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಈಗ ಟೆಕ್ನಾಲಜಿ ಅಥವಾ ಡಿಜಿಟಲ್ ಜುಡಿಷಿಯಲ್ ಸಿಸ್ಟಮ್ ಏನಿದೆಯಲ್ಲ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಮಾಡೋದಕ್ಕೆ ಅಂತ ಇರುವಂಥದ್ದು. ಸೊ ಈಗ ಎಲ್ಲ ಕಡೆನೂ ಅದು ಆಗ್ತಾ ಇದೆ. ಈಗ ಮೊನ್ನೆ ಡೆಲ್ಲಿ ಅಸೆಂಬ್ಲಿದು ಪೇಪರ್ಲೆಸ್ ಆಗಿದ್ದು ನಮ್ಮ ಸುದ್ದಿನಲ್ಲಿತ್ತು. ಅದೇ ರೀತಿಯಲ್ಲಿ ಈ ಒಂದು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಡಿಜಿಟಲ್ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ತಗೋಬಹುದು, ಫಾರ್ ಎಕ್ಸಾಂಪಲ್ ಆ ಕೇಸ್ನ ಸಾರ್ಟ್ ಔಟ್ ಮಾಡುವಂಥದ್ದಾಗ್ಬೋದು, ಅಥವಾ ಆ ಒಂದು ಪ್ರೀ ಲಿಟಿಗೇಷನ್ ಸ್ಟೇಜ್ ಅಲ್ಲಿ ಇರುವಂಥದ್ದು ಸಾರ್ಟಿಂಗ್ ಮಾಡುವಂಥದ್ದಾಗ್ಬೋದು, ಅಥವಾ ಪ್ರೀ ಟ್ರಯಲ್ ಇರುವಂಥದ್ದನ್ನ ಮಾನಿಟರ್ ಮಾಡುವಂಥದ್ದಾಗ್ಬೋದು, ಆ ಎವಿಡೆನ್ಸಸ್ಗಳನ್ನ ರೆಕಾರ್ಡ್ ಮಾಡುವಂಥದ್ದಾಗ್ಬೋದು, ವಾಯ್ಸ್ ಈಗ ಏನೋ ಒಂದು ಕನ್ವರ್ಸೇಷನ್ ಆಗ್ತಿರುತ್ತೆ ಆ ವಾಯ್ಸ್ ಟು ಟೆಕ್ಸ್ಟ್ ಕನ್ವರ್ಟ್ ಮಾಡುವಂಥದ್ದಾಗಿರ್ಬೋದು. ಸೊ ಅಥವಾ ಈ ಒಂದು ಏನು ಡಿಸಿಷನ್ ಕೊಡ್ತಾರಲ್ಲ ಜುಡಿಷಿಯಲ್ ಜಡ್ಜ್ಗಳು ಡಿಸಿಷನ್ ಕೊಡ್ತಾರೆ ಅಥವಾ ವರ್ಡಿಕ್ಟ್ ಕೊಡ್ತಾರಲ್ಲ, ಸೊ ಅದಕ್ಕೆ AI ನ ಅಸಿಸ್ಟೆನ್ಸ್ ತಗೊಳ್ಳುವಂಥದ್ದಾಗಿರ್ಬೋದು, ಕೆಲವು ಸಿಚುವೇಷನ್ಸ್ಗಳನ್ನ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ತಗೊಳ್ಳುವಂಥದ್ದಾಗ್ಬೋದು. ಸಾಕಷ್ಟು ಅಪ್ಲಿಕೇಶನ್ಸ್ಗಳು, ಡಿಜಿಟಲ್ ಅಪ್ಲಿಕೇಶನ್ಸ್ಗಳು ನಮಗೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ತಗೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಇದನ್ನೆಲ್ಲ ಬಳಸ್ಕೊಳ್ಳಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಜುಡಿಷಿಯಲ್ ಆಗಿ ಫಸ್ಟ್ ಟೈಮ್ ಜುಡಿಷಿಯಲ್ ಡಿಸ್ಟ್ರಿಕ್ಟ್ ಆಗಿ ಈಗ ಕಲ್ಪೆಟ್ಟು ಆಚೆ ಬಂದಿದೆ ಅಂತ. ಅಂದ್ರೆ
ಇವರು ಕಂಪ್ಲೀಟ್ ಆಗಿ ಡಿಜಿಟಲ್ನ ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಕೋರ್ಟ್ ಆಕ್ಟಿವಿಟೀಸ್ ನಡೀತಾ ಇರೋವಂಥದ್ದು. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ನಿಮ್ಗೆ ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತಾರೆ, ಇಂಡಿಯಾಸ್ ಫಸ್ಟ್ ಫುಲ್ಲಿ ಪೇಪರ್ಲೆಸ್ ಜುಡಿಷಿಯಲ್ ಡಿಸ್ಟ್ರಿಕ್ಟ್ ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ಕಲ್ಪೆಟ್ಟ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಇದು ಬಂದು ಕೇರಳದಲ್ಲಿ ಇರುವಂಥದ್ದು. ಆಮೇಲೆ ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ, ಕೆಲವೊಂದು ಟೈಮಲ್ಲಿ ನಾವು ವರ್ಡಿಕ್ಟ್ ಕೊಡಬೇಕು ಅಂತಂದ್ರೆ ಜಡ್ಜಸ್ಗಳು ಅದನ್ನ ಜಸ್ಟ್ ಒಂದು ಎಮೋಷನ್ಲೆಸ್ ಆಗಿ ಕೊಡೋಕ್ಕಾಗಲ್ಲ, ಅದಕ್ಕೆ ಎಥಿಕಲ್ ವಿಚಾರಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಇಲ್ಲಿ ಟೆಕ್ನಾಲಜಿಗಳನ್ನ ತಗೊಳ್ಳೋದಿಲ್ಲ, ಯಾಕಂತಂದ್ರೆ ಅದು ವ್ಯಕ್ತಿಗತವಾಗಿ ನೋಡಬೇಕಾಗುತ್ತೆ, ಸಮಾಜಮುಖಿಯಾಗಿ ನೋಡಬೇಕಾಗುತ್ತೆ, ಎಲ್ಲಾ ಒಂದು ಎಥಿಕಲ್ ಆಸ್ಪೆಕ್ಟ್ಸ್ ನೋಡ್ಕೊಂಡು ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ. ಮಷಿನ್ಸ್ಗೆ ಆ ಎಮೋಷನ್ಸ್ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಇವರು ಜಸ್ಟ್ ಅದರ ಒಂದು ವಿಚಾರಗಳನ್ನ ತಿಳ್ಕೊತಾರೆ ಅಷ್ಟೇ ಹೊರತು ಜಡ್ಜ್ಮೆಂಟ್ಗೆ ಈ ಒಂದು AI ನ ಇಂಟರ್ಫರೆನ್ಸ್ ಇರೋದಿಲ್ಲ, ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇರಳದ ಕಲ್ಪೆಟ್ಟ ನ್ಯಾಯಾಂಗ ಜಿಲ್ಲೆಯು ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವಾಗಿ ಮಾರ್ಪಾಟಿದೆ. ಕರೆಕ್ಟ್, ಇದೇ ಇರುವಂಥದ್ದು. ದಾವೆ ಹೂಡುವುದರಿಂದ ಹಿಡಿದು ಅಂತಿಮ ತೀರ್ಪಿನವರೆಗೂ, ಅಂದ್ರೆ ಫೈನಲ್ ವರ್ಡಿಕ್ಟ್ವರೆಗೂ ನ್ಯಾಯಾಲಯದ ಎಲ್ಲಾ ಪ್ರಕ್ರಿಯೆಗಳು ವಿಶೇಷ ಕೃತಕ ಬುದ್ಧಿಮತ್ತೆ AI ಆಧಾರಿತ ಪರಿಕರಗಳನ್ನು ಬಳಸಿಕೊಂಡು ಡಿಜಿಟಲ್ ರೂಪದಲ್ಲಿ ನಡೆಸಲಾಗುತ್ತದೆ. ಅಂದ್ರೆ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ಲಿ AI ಬೇಸ್ಡ್ ಟೂಲ್ ಯೂಸ್ ಮಾಡ್ಕೊಂಡೇ ಅವ್ರು ವರ್ಡಿಕ್ಟ್ ಕೊಡ್ತಾರಂತೆ. ತಪ್ಪು. ನಾನು ಆಲ್ರೆಡಿ ಹೇಳಿದೆ, ಡಿಸಿಷನ್ ಕೊಡಬೇಕಾದ್ರೆ AI ಅಸಿಸ್ಟೆನ್ಸ್ ತಗೋತಾರೆ, ಬಟ್ ಜಡ್ಜ್ಮೆಂಟ್ ಆಗುವಂಥದ್ದು ಅದು ಇಂಡಿವಿಜುವಾಲಿಟಿ ಬಿಟ್ಟಿರುತ್ತೆ, ಅದು ಡಿಸ್ಕ್ರಿಷನರಿ ಪವರ್ ಆಫ್ ಜಡ್ಜ್ಗೆ ಆಗಿರುತ್ತೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಒಂದು ಮಾತ್ರ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಟಪ್ಸ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಇನ್ ಬೆಂಗಳೂರು. ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಅಂತಂದ್ರೆ ಈಗ ಇಂಡಿಯಾ ಬಿಟ್ಟು ಆಚೆ ಕೆಲವೊಂದು ಸರ್ವಿಸ್ಗಳು ಬೇಕಾಗಿರುತ್ತೆ. ಫಿನಾನ್ಷಿಯಲ್ ಸರ್ವಿಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಇಂಟರ್ನ್ಯಾಷನಲ್ ಕಂಪ್ಲೇಂಟ್ಸ್ಗಳಾಗಿರ್ಬೋದು, ಅಥವಾ ಫಾರೆಕ್ಸ್ ಆಗಿರ್ಬೋದು, ಟ್ರೆಜರಿ ಅಥವಾ ಟ್ರೆಜರಿ ಬಿಲ್ಗಳನ್ನ ಮೇಂಟೈನ್ ಮಾಡೋದು, ಈ ಥರದ್ದು ಏನಾದರೂ ಒಂದು ಕೆಲಸಗಳಿರುತ್ತೆ, ಫಿನಾನ್ಸ್ ಸಂಬಂಧಪಟ್ಟದಾಗ್ಬೋದು, ಈ ಥರದ್ದೆಲ್ಲ. ಸೊ ಇದನ್ನ ನಡೆಸೋದಕ್ಕೆ ಅಂತ ಹೇಳ್ಬಿಡಿ ಫಾರ್ ದ ಫಸ್ಟ್ ಟೈಮ್ ಈಗ ಬೇರೆ ಬೇರೆ ಕಂಪ್ನಿಗಳು MNCಗಳು ಎಸ್ಟಾಬ್ಲಿಷ್ ಮಾಡೋದು ಕಾಮನ್. ಬಟ್ ಬ್ಯಾಂಕ್ ಅಂತ ಬಂದಾಗ ಇದುವರೆಗೂ ಈ ಥರದ್ದು ಆಗಿರಲಿಲ್ಲ. ಎನಿ ಬ್ಯಾಂಕ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಫಸ್ಟ್ ಟೈಮ್ ಏನು ಮಾಡಿದೆ ಅಂತಂದ್ರೆ SBI ಇದನ್ನ ಸ್ಟಾರ್ಟ್ಅಪ್ನ ಈ ಥರದೊಂದು ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ನ ಫಸ್ಟ್ ಟೈಮ್ ತಂದಿರುವಂಥದ್ದು. ಇದು ಎಸ್ಪೆಷಲಿ ಕರ್ನಾಟಕಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಕರ್ನಾಟಕ ಎಕ್ಸಾಮ್ಸ್ಗಳಿಗೆ ಇದನ್ನು ತಂದಿರುವಂಥದ್ದು ಬೆಂಗಳೂರಲ್ಲಿ. ಯಾವ ಬ್ಯಾಂಕು? SBI ತಂದಿರೋದು ಎಲ್ಲಿ? ಬೆಂಗಳೂರಲ್ಲಿ. ಫಸ್ಟ್ ಟೈಮ್ ಎನಿ ಬ್ಯಾಂಕ್ ತಂದಿರುವಂಥದ್ದು ಇದೇ ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಇದು ಆಲ್ರೆಡಿ ಹೇಳಿದ್ರಿತ್ತಲ್ಲ, ಇದು ಸಾಕಷ್ಟು ಫಿನಾನ್ಷಿಯಲ್ ಆಗ್ಬೋದು, ಫಾರೆಕ್ಸ್ ಆಗ್ಬೋದು, ಅಥವಾ ಕಂಪ್ಲೇಂಟ್ಸ್ ಆಗ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸಹಾಯ ಮಾಡ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಪ್ರಶ್ನೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೋಬೇಕಾಗುತ್ತೆ, ಇದನ್ನು ಬೆಂಗಳೂರಲ್ಲಿ ತಂದಿದ್ದಾರೆ. ಬೆಂಗಳೂರಿಗೆ ಇನ್ನೊಂದು ಹೆಗ್ಗಳಿಕೆ ಏನಂತಂದ್ರೆ, ಬೆಂಗಳೂರಿನ GCC ಕ್ಯಾಪಿಟಲ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, GCC ಕ್ಯಾಪಿಟಲ್. GCT ಕ್ಯಾಪಿಟಲ್ ಯಾಕೆ ಅಂತಂದ್ರೆ, ಈ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಬೇರೆ ಬೇರೆ ಕಾರಣಗಳಿಗೆ ಆಲ್ಮೋಸ್ಟ್ ನಿಯರ್ಲಿ 40% ಆಫ್ GCCಗಳೇನಿದೆಯಲ್ಲ ಇಂಡಿಯಾದಲ್ಲಿ, ಅದು ಲೊಕೇಟ್ ಆಗಿರುವಂಥದ್ದೇ ಬೆಂಗಳೂರಲ್ಲಿ. ಸೊ ಹಾಗಾಗಿ ಬೆಂಗಳೂರಿನ GCC ಕ್ಯಾಪಿಟಲ್ ಅಂತ ಕರೀತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಯಾವ ರೀತಿ ಬರುತ್ತೆ ಪ್ರಶ್ನೆ, SBI ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಥವಾ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ SBI ತನ್ನ ಮೊದಲ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಥವಾ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಿತು. ಸರಿಯಾಗಿದೆ. ಜಾಗತಿಕ ಸಾಮರ್ಥ್ಯ ಕೇಂದ್ರವನ್ನು ಸ್ಥಾಪಿಸಿದ ಮೊದಲ ಭಾರತೀಯ ಬ್ಯಾಂಕ್ SBI ಆಗಿದೆ. ನಾನು ಆಲ್ರೆಡಿ ಹೇಳಿದೆ, ಯಾವುದಾದ್ರೂ ಒಂದು ಬ್ಯಾಂಕ್ ಫಾರ್ ದ ಫಸ್ಟ್ ಟೈಮ್ ಈ ಥರದನ್ನು GCCನ ಎಸ್ಟಾಬ್ಲಿಷ್ ಮಾಡಿದೆ ಅಂತಂದ್ರೆ ಅದು SBI ಆಗಿದೆ. ಸೊ ಇದು ಕೂಡ ಸರಿಯಾಗಿದೆ. ಭಾರತದ ಒಟ್ಟು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಲ್ಲಿ ಅಂದ್ರೆ GCC ಸೆಂಟರ್ಗಳಲ್ಲಿ ಸುಮಾರು ಒಂದು 40% ಅಷ್ಟು ಬೆಂಗಳೂರಿನಲ್ಲಿವೆ. ಇದು ಬೆಂಗಳೂರನ್ನು ಭಾರತದ GCC ರಾಜಧಾನಿಯನ್ನಾಗಿ ಮಾಡಿದೆ. ಹೌದು, ಬೆಂಗಳೂರನ್ನ GCC ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಂದು 1 2 3 ಎಲ್ಲನೂ ಸರಿಯಾಗಿದೆ. ಸೊ ಆದ್ರಿಂದ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಇಷ್ಟು ಆರ್ಟಿಕಲ್ಗಳ ಜೊತೆ ಅಥವಾ ಇಷ್ಟು ಕ್ವಶನ್ಸ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ತರಗತಿನಲ್ಲಿ ಅಥವಾ ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಟಾಪಿಕ್ಗಳನ್ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.